ಮಕ್ಕಳೇ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಕನ್ನಡ ಶಿಕ್ಷಕಿ ಪವಿತ್ರ ಚಿಮ್ಮಲ್. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಪಾಠ 8 ನನ್ನ ದೇವರು ಈ ಒಂದು ಪಾಠವನ್ನ ನಾವೇನ್ ಮಾಡೋಣ, ಅಧ್ಯಯನವನ್ನ ಮಾಡೋಣ. ಈ ಪಾಠವನ್ನ ತಿಳಿಯುವುದಕ್ಕಿಂತ ಮುಂಚೆ ಪಾಠ ಪೂರ್ವ ಚಟುವಟಿಕೆಯನ್ನ ಕೊಟ್ಟಿದ್ದಾರೆ, ಅದನ್ನ ನಾವೇನ್ ಮಾಡ್ಬೇಕು, ಪೂರ್ಣ ಮಾಡ್ಬೇಕು. ನನ್ನ ದೇವರು ಪದ್ಯ. ಚಿತ್ರವನ್ನ ಗಮನಿಸಿ, ಬಣ್ಣ ತುಂಬಿ, ನಂತರ ಅವುಗಳನ್ನು ಗುರುತಿಸಿ ಕೆಳಗೆ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಹೆಸರನ್ನ ಬರೆ. ಮಕ್ಕಳೇ, ಇಲ್ಲಿ ಕೆಲವೊಂದಿಷ್ಟು ಹೆಸರುಗಳನ್ನ ನಾನು ಬರ್ದಿದ್ದೀನಿ. ನೀವು ಕೂಡ ಏನ್ ಮಾಡ್ಬೇಕು, ಈ ಚಿತ್ರ ಯಾವ ರೀತಿ ಇದೆಯೋ ಅದೇ ರೀತಿ ಚಿತ್ರವನ್ನ ತೆಗೆದು ನಂತರ ನೀವೇನ್ ಮಾಡ್ಬೇಕು, ಆ ಚಿತ್ರಕ್ಕೆ ಬಣ್ಣ ತುಂಬಿ, ಬಣ್ಣ ತುಂಬಿದ ನಂತರ ಏನು ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೋ ಅದೇ ರೀತಿ ಮಾಡಿ, ಅಲ್ಲಿ ಹೆಸರುಗಳನ್ನ ನಾನು ಯಾವ ರೀತಿ ಬರ್ದಿದ್ದೀನೋ ಅದೇ ರೀತಿ ನೀವು ಕೂಡ ಹೆಸರುಗಳನ್ನ ಬರಿಬೇಕು. ಮಕ್ಕಳೇ, ದಯವಿಟ್ಟು ಇನ್ನೊಂದ್ಸಲ ಗಮನಿಸ್ಬೇಕು. ಇದೇ ರೀತಿ ನಿಮ್ಮ ಪುಸ್ತಕದಲ್ಲಿ ಚಿತ್ರವನ್ನ ಬಿಡಿಸ್ಬೇಕು, ನಂತರ ಬಣ್ಣವನ್ನ ತುಂಬಬೇಕು. ಸ್ಕೆಚ್ ಪೆನ್ ಅನ್ನ ಬಳಸಬಾರ್ದು, ಕ್ರಿಯಾನ್ಸ್ ಅನ್ನ ಬಳಸಬೇಕು. ಓಕೆ ಎಸ್ಮಾ, ಚಿತ್ರವನ್ನ ಗಮನಿಸ್ಬೇಕು. ನಂತರ ಚಿತ್ರದಲ್ಲಿ ನಿಮ್ಗೆ ಪಕ್ಷಿಗಳು ಕಾಣಿಸ್ತಾ ಇದೆ, ಹೌದಾ? ಇಲ್ಲಿ ಪಕ್ಷಿಗಳು, ಇದೇನಿದು? ಪಕ್ಷಿಗಳು. ನಂತರ ಇದು ಸೂರ್ಯ, ಸೂರ್ಯ. ಇದು ನಿಸರ್ಗದ ಚಿತ್ರ, ಹೌದಾ? ಇಲ್ಲಿ ಹಿಂದ್ಗಡೆ ಏನಿದೆ, ಮನೆಗಳು ನಿಮ್ಗೆ ಕಾಣಿಸ್ತಾ ಇದೆ, ಅದಕ್ಕೆ ಮನೆಗಳು, ಮನೆಗಳು. ಇಲ್ಲಿ ನದಿಯ ಪಕ್ಕದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂತ ಮರ ಇದೆ, ಹೌದಾ ಮಕ್ಕಳೇ? ಈಗ ನಾನು ಮರ ಅಂತ ಬರ್ದಿದ್ದೀನಿ, ನೀವು ಕೂಡ ಇದೇ ರೀತಿ ಬರಿಬೇಕು. ನೆಕ್ಸ್ಟ್ ಹಳ್ಳ, ಹೌದಾ? ಹಳ್ಳ. ಇಲ್ಲಿ ನೀರ್ ಹರಿತಾ ಇದೆ, ಇದೇ ರೀತಿ ಚಿತ್ರವನ್ನ ನೀವು ಬಿಡಿಸ್ಬೇಕು. ಹಳ್ಳ ಯಾವ್ಯಾವ್ದು ಮಕ್ಕಳೇ? ಪಕ್ಷಿಗಳು, ಸೂರ್ಯ, ಮನೆಗಳು, ಮರ ಮತ್ತೆ ಹಳ್ಳ, ಹೌದಾ? ಈ 5 ಶಬ್ದಗಳನ್ನ ನೀವೇನ್ ಮಾಡ್ಬೇಕು, ಬರಿಬೇಕು ಮಕ್ಕಳೇ. ಹಾಗಾದ್ರೆ ನನ್ನ ದೇವರು ಪಾಠವನ್ನ ತಿಳಿಯುವುದಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ಕೇಳಿದ ಪದಗಳು, ಇವುಗಳನ್ನು ಗಟ್ಟಿಯಾಗಿ ಓದಿ. ಅಥವಾ ಓದಿ ತಿಳಿಯಿರಿ. ಈ ಎಲ್ಲ ಪದಗಳನ್ನ ನಾವೇನ್ ಮಾಡ್ಬೇಕು, ಓದ್ಬೇಕು ಮಕ್ಕಳೇ. ಈಗ ಈ ಪದಗಳನ್ನ ನಾನು ಓದ್ತಾ ಹೋಗ್ತೀನಿ, ನೀವು ಕೂಡ ಈ ಪದಗಳನ್ನ ಓದ್ಬೇಕು. ನಿತ್ಯ, ನಿತ್ಯ. ಸೂರ್ಯ, ಸೂರ್ಯ. ಬೆಳಕು, ಬೆಳಕು. ತಾರೆ, ತಾರೆ. ಬೆಳ್ಳಿ, ಬೆಳ್ಳಿ. ಬೆಂಕಿ, ಬೆಂಕಿ. ಉಲ್ಕೆ, ಉಲ್ಕೆ. ಗಾಳಿ, ಗಾಳಿ. ಗಗನ, ಗಗನ. ನೀರು, ನೀರು. ಹಸಿರು, ಹಸಿರು. ಹೊದ್ದು, ಹೊದ್ದು. ಭೂಮಿ, ಭೂಮಿ. ನೀವು ಓದ್ಬೇಕು ಮಕ್ಕಳೇ. ಗುಡ್ಡ, ಬೆಟ್ಟ, ಗುಡ್ಡ, ಬೆಟ್ಟ. ರೈತ, ಕಾಡು, ಮೇಡು, ಕಾಡು, ಮೇಡು. ಹೊಳೆ, ಹೊಳೆ. ಹೊಲ, ಹೊಲ. ಬೆವರು, ಬೆವರು. ಹಿತ, ಹಿತ. ನಂತರ ದೇಶ, ದೇಶ. ಶ್ರಮಿಸು, ಶ್ರಮಿಸು. ಯೋಧ, ಯೋಧ. ನಂತರ ವಿದ್ಯೆ, ವಿದ್ಯೆ. ಈ ಪದಗಳನ್ನ ನಾನು ಯಾವ ರೀತಿ ಓದಿದ್ದೀನೋ ನೀವು ಕೂಡ ಅದೇ ರೀತಿ ಈ ಶಬ್ದಗಳನ್ನ ನೀವು ಓದ್ಬೇಕು ಮಕ್ಕಳೇ. ನಂತರ ಓದ್ಬೇಕು, ನಂತರ ಆ ಪದಗಳನ್ನ ತಿಳ್ಕೋಬೇಕು. ನಿತ್ಯ, ನಿತ್ಯ ಅಂತಂದ್ರೆ ಪ್ರತಿದಿನ ಅಥವಾ ಯಾವಾಗಲೂ. ನೀವೆಲ್ಲ ಹೇಳ್ತೀರಿ, ದಿನನಿತ್ಯ ಹೋಮ್ವರ್ಕ್ ಮಾಡ್ಬೇಕಾ, ದಿನನಿತ್ಯ ಸ್ಕೂಲ್ಗೆ ಹೋಗ್ಬೇಕಾ, ಹೌದಾ? ದಿನನಿತ್ಯ ಅಂತಂದ್ರೆ ಪ್ರತಿದಿನ ಮಾಡುವಂತಹ ಕೆಲಸ ಕಾರ್ಯಗಳು ಅಂತ ಅರ್ಥ. ನಿತ್ಯ, ಯಾವಾಗಲೂ. ನೆಕ್ಸ್ಟ್ ತಾರೆ ಅಂದ್ರೆ ನೀವೆಲ್ಲ ನೋಡ್ತೀರಿ, ಆಕಾಶದಲ್ಲಿ ನಕ್ಷತ್ರಗಳು ನಿಮ್ಗೆ ಕಾಣಿಸುತ್ತೆ, ಚುಕ್ಕೆಗಳು ನಿಮ್ಗೆ ಕಾಣಿಸುತ್ತೆ, ಹೌದಾ? ಅವುಗಳಿಗೆ ನಾವು ತಾರೆ ಅಂತ ಕರಿತೀವಿ. ನೆಕ್ಸ್ಟ್ ಗಗನ ಅಂದ್ರೆ ಆಕಾಶ, ಹೌದಾ? ಗಗನ ಅಂದ್ರೆ ಏನು? ಆಕಾಶ. ನೀವೆಲ್ಲ ಮುಗಿಲು ಅಂತ ಹೇಳ್ತೀರಲ್ಲ, ಅದು ಮಕ್ಕಳೇ. ನಂತರ ಉಲ್ಕೆ ಅಂದ್ರೆ ಆಕಾಶ ಕಾಯ, ಉಲ್ಕೆ ಅಂದ್ರೆ ಆಕಾಶ ಕಾಯಕ್ಕೆ ನಾವು ಉಲ್ಕೆ ಅಂತ ಕರೆಯುತ್ತೇವೆ. ಅದೇ ರೀತಿ ಮಕ್ಕಳೇ, ಈಗ ನನ್ನ ದೇವರು ಪದ್ಯವನ್ನ ನಾನೇನ್ ಮಾಡ್ತೀನಿ, ಆ ಹಾಡನ್ನ ಹಾಡಿ ನಿಮ್ಗೆ ತೋರಿಸ್ತೀನಿ. ಪಾಠ 8 ನನ್ನ ದೇವರು.
ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು, ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು, ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು, ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು, ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು, ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು, ಹೊಳೆಗಳೆನ್ನ ದೇವರು, ಹೊಲದಿ ಬೆವರು ಸುರಿಸಿ ದುಡಿವ ರೈತ ನನ್ನ ದೇವರು, ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು, ಯೋಧ ನನ್ನ ದೇವರು, ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು, ವಿದ್ಯೆ ಕಲಿಸಿ ಹಿತವ ನುಡಿವ ಗುರುಗಳೆನ್ನ ದೇವರು, ಗುರುಗಳೆನ್ನ ದೇವರು, ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು, ಶುದ್ಧ ಮನದಿ ಬೇಡುದುದನು ನೀಡಿ ಪೊರೆಯುತ್ತಿರುವರು, ನೀಡಿ ಪೊರೆಯುತ್ತಿರುವರು. ನೋಡಿ ಮಕ್ಕಳೇ, ನನ್ನ ದೇವರು ಈ ಪದ್ಯವನ್ನ ನಾನು ಯಾವ ರೀತಿ ಹಾಡನ್ನ ಹಾಡಿದ್ದೀನೋ ನೀವು ಕೂಡ ಅದೇ ರೀತಿ ಮನೆಯಲ್ಲಿ ಈ ಹಾಡನ್ನ ಹಾಡ್ಬೇಕು. ದಿನನಿತ್ಯ ಬೆಳಕನ್ನ ಕೊಡುವಂತಹ ಸೂರ್ಯ, ಹೌದಾ, ಗಾಳಿ ನಮ್ಗೇನು ಗಾಳಿ ಕೊಡುತ್ತಲ್ಲ, ಎಲ್ಲ ಮರಗಳಾಗಿರ್ಬೋದು, ಹೌದಾ, ನಕ್ಷತ್ರಗಳಾಗಿರ್ಬೋದು, ಚಂದ್ರ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಗೆ ದೇವರೇ, ತಂದೆ ತಾಯಿ, ಹೌದಾ, ಗುರು, ಮತ್ತೆ ಎಲ್ಲವೂ ಕೂಡ ನಮ್ಗೆ ದೇವರು ಅನ್ನೋದನ್ನ ಈ ಪದ್ಯದಲ್ಲಿ ನಿಮ್ಗೆ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ನಾನೇನ್ ಮಾಡ್ತೀನಿ, ನನ್ನ ದೇವರು ಪದ್ಯದಲ್ಲಿರ್ತಕ್ಕಂಥ ಅರ್ಥವನ್ನ ನಾನು ನಿಮ್ಗೆ ಹೇಳಿಕ್ಕೆ ಪ್ರಯತ್ನಿಸ್ತೀನಿ ಮಕ್ಕಳೇ. ಮತ್ತೆ ನೀವೇನ್ ಮಾಡ್ಬೇಕು, ಮೊದಲಿಗೆ ತೋರಿಸಿದ್ದೀನಲ್ವಾ ನಾನು, ಪಾಠ ಪೂರ್ವ ಚಟುವಟಿಕೆ ಚಿತ್ರವನ್ನ ತೆಗಿಬೇಕು, ನಂತರ ಈ ಪದ್ಯವನ್ನ ಒಂದ್ಸಲ ಬರೀಬೇಕು, ನಂತರ ಓದಿ ತಿಳಿಯಿರಿ ಮತ್ತು ಕೇಳಿದ ಪದಗಳು ಅಂದ್ರೆ ಗಟ್ಟಿಯಾಗಿ ಯಾವ ಪದಗಳನ್ನ ಓದಿದ್ವಲ್ಲ ಆ ಎಲ್ಲಾ ಪದಗಳನ್ನ ನೀವು ಬರಿಬೇಕು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಈ ಪಾಠದ ಅರ್ಥವನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಒಳ್ಳೆಯದಾಗ್ಲಿ ಮಕ್ಕಳೇ.